ನೀವು ನೋಡ್ತಾ ಇದ್ದೀರಾ ಸಂಪೂರ್ಣ ನ್ಯೂಸ್. ನಾನು ಕಾವ್ಯ ಹೆಗಡೆ. ಹೈಕಮಾಂಡ್ ಅಂಗಳದಲ್ಲಿ ಸಚಿವಾಕಾಂಕ್ಷಿಗಳ ಪಟ್ಟಿ. ದೆಹಲಿಗೆ ತೆರಳಿದಂತಹ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೋಗಿದ್ದಾರೆ. ಒಂದೇ ವಿಮಾನದಲ್ಲಿ ದೆಹಲಿಗೆ ತಲುಪಿದಂತಹ ಸಿದ್ದು ಡಿಕೆ. ಹೈಕಮಾಂಡ್ ಅಂಗಳದಲ್ಲಿ ಸಚಿವಾಕಾಂಕ್ಷಿಗಳ ಪಟ್ಟಿ. ದೆಹಲಿಗೆ ತೆರಳಿದಂತಹ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ. ಒಂದೇ ವಿಮಾನದಲ್ಲಿ ದೆಹಲಿಗೆ ತಲುಪಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್. ಸಿಎಂ ಡಿಕೆ ಶಿವಕುಮಾರ್, ಸಿದ್ದು ಜೊತೆಗೆ ಹರಿಪ್ರಸಾದ್ ಕೂಡ ದೆಹಲಿ. ಕಾಂಗ್ರೆಸ್ ವರಿಷ್ಠರ ಜೊತೆಗೆ ಇಂದು ಮಧ್ಯಾಹ್ನ ಮೀಟಿಂಗ್. ಮಧ್ಯಾಹ್ನ 1 ಗಂಟೆಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ನಿವಾಸದಲ್ಲಿ ಸಭೆ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಹರಿಪ್ರಸಾದ್ ಜೊತೆ ಸಭೆ. ಹೊಸಬರಿಗೆ ಹೆಚ್ಚು ಅವಕಾಶವನ್ನು ನೀಡುವ ಬಗ್ಗೆ ಗಂಭೀರ ಚರ್ಚೆ ಆಗ್ತಿದೆ. ನೂತನ ಸಚಿವರ ಪಟ್ಟಿ ಹಿಂದೆ ವಿಚಾರ ಏನು? ವಿಚಾರ ಇಷ್ಟೇ. ದೆಹಲಿಯ ಹೈಕಮಾಂಡ್ಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಹೋಗ್ತಾರೆ. 20ನೇ ತಾರೀಕಿಗೆ ಡೇಟ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು, ಬಟ್ ಡೇಟ್ ಕೊಟ್ಟಂಗೆ ಕಾಣಿಸ್ತಾ ಇಲ್ಲ. 20ನೇ ತಾರೀಕಲ್ಲ, 21ನೇ ತಾರೀಕು ಅಲ್ಲಿ ಹೋಗಿ ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಯಾವ ವಿಚಾರಕ್ಕೆ ಚರ್ಚೆ? ಸಚಿವ ಸಂಪುಟ ರಚನೆಯ ವಿಚಾರಕ್ಕೆ ಚರ್ಚೆ ಆಗ್ತಾ ಇದೆ. ಒಂದಿಷ್ಟು ಜನರು ಆಲ್ರೆಡಿ ಇವಾಗ ಮಂತ್ರಿ ಸ್ಥಾನದಲ್ಲಿ ಕೂರ್ಸಾಗಿದೆ, ಇನ್ನೊಂದಿಷ್ಟು ಮಂತ್ರಿ ಸ್ಥಾನ ಬಾಕಿ ಇದೆ. 20 ಸೀಟ್ ಇರುವಂತಹ ಮಂತ್ರಿ ಸ್ಥಾನಗಳಿಗೆ 50ರಿಂದ 60 ಶಾಸಕರು ಲಾಭಿ ಮಾಡ್ತಾ ಇದ್ದಾರೆ. ಇದರ ನಡುವೆಯಲ್ಲಿ ರಾಹುಲ್ ಗಾಂಧಿ ಅವರು ಬೇರೆ ದೇಶದಲ್ಲಿರೋದೇ ಜಾಸ್ತಿ, ನಮ್ಮ ದೇಶದಲ್ಲಿ ಸ್ವಲ್ಪ ಕಮ್ಮಿ ಇರ್ತಾರೆ. ಅವರು ದೆಹಲಿಯ ವಿದೇಶ ಪ್ರವಾಸದಲ್ಲಿ ಬ್ಯುಸಿ ಇರ್ತಾರೆ ಅಂತ ಹೇಳೋದೇ ಆಗ್ತಾ ಇದೆ. ಆದರೆ ಅವ್ರು ಬಂದಾಗ ಇವ್ರು ಹೋಗಿ ಪಟ್ಟಿ ತೋರಿಸ್ಕೊಳ್ಬೇಕಾಗುತ್ತೆ. ಇಂತಿಂಥವ್ರ ಜಾಗ ಇಂತಿಂಥದ್ದು ಅಂತ ಹೇಳಿ ಪಟ್ಟಿ ತೋರಿಸ್ಬೇಕಾದ್ರೆ ಒಂದು ಪಟ್ಟಿ ತಗೊಂಡೋಗಿ ಫೈನಲ್ ಮಾಡ್ಕೊಂಡು ಬಂದ್ರು ಹೋಗಿ ಇಂತಿಂಥ ಸ್ಥಾನಕ್ಕೆ ಇವ್ರ ಅಗತ್ಯ ಇಲ್ಲ, ಇವ್ರು ಬೇಡ, ಇವ್ರು ತಗೊಳ್ಳಿ ಅಂತ ಹೇಳ್ಬೋದು. ಆದರೆ ಇವ್ರು ಹೋಗ್ತಾ ಇರೋದು ಹೆಂಗಿದೆ ಅಂತಂದರೆ, ಒಬ್ಬರು 10 ಜನರನ್ನ ಲೀಸ್ಟ್ ಮಾಡ್ಕೊಂಡು ಹೋದರೆ ಇನ್ನೊಬ್ರು 10 ಜನರು ಲೀಸ್ಟ್ ಮಾಡ್ಕೊಳ್ತಾ ಹೋಗ್ತಿದ್ದಾರೆ, ಇನ್ನೊಬ್ಬ 15 ಲೀಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಿಂಗಾಗ್ತಾ ಹೋದ್ರೆ 50 ಜನ ಶಾಸಕರ ಹೆಸರು ಕೂಡ ಅಲ್ಲಿ ಇದೆ. ಇರೋದೇ 20 ಮಂತ್ರಿಗಿರಿ. ಹಿಂಗಾದಾಗ ಅವ್ರು ಏನು ಮಾಡಬೇಕು? ರಾಹುಲ್ ಗಾಂಧಿ ಅವರು ಕೋಪ ಮಾಡ್ಕೊಳ್ಬೇಕು, ಸಹಜ ಅದು. ತಗೊಂಡು ಬನ್ನಿ, ಒಂದು ಪಟ್ಟಿ ತಗೊಂಡು ಬನ್ನಿ, ಆಮೇಲೆ ನೋಡ್ಕೊಳ್ಳೋವನಂತೆ ಬಾಕಿ ಪಟ್ಟಿಗಳನ್ನೆಲ್ಲ ಅಂತ ಹೇಳಿ ಬೈದು ಕಳಿಸಿದ್ದಾರೆ. ಇವತ್ತು ಎಐಸಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವತ್ತು KC ವೇಣುಗೋಪಾಲ್ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರು 3 ಜನರ ಜೊತೆಗೂ ಕೂಡ 1-to-1 ಮೀಟಿಂಗ್ ಕೂಡ ಇತ್ತು. ನಮ್ಮ ಕಡೆಯಿಂದ ಯಾರು ಹೋಗ್ತಿದ್ದಾರೆ? ಸಿಎಂ ಡಿಕೆ ಶಿವಕುಮಾರ್ ಅವರು, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು, ಕೆ ಹರಿಪ್ರಸಾದ್ ಅವರು ಹೋಗ್ತಾ ಇದ್ದಾರೆ. ಫೈನಲ್ ಆಗುತ್ತೆ. ಯಾಕೆ ಈ 3 ಪಟ್ಟಿಗಳು ಹೋಗ್ತಾ ಇದ್ದಾವೆ ಅಂತ ನೋಡುವುದಾದ್ರೆ, ಯಾರಿಗೆ ಅರ್ಹತೆ ಇದೆಯೋ, ಯಾರು ಆ ಖಾತೆಯನ್ನ ನಿಭಾಯಿಸುವಂತಹ ಶಕ್ತಿಯನ್ನ ಹೊಂದಿದ್ದಾರೋ ಅವರ ಹೆಸರು ಇಲ್ಲದೆ, ಯಾರು ಅವರವರಿಗೆ ಹೆಲ್ಪ್ ಮಾಡಿದ್ದಾರೋ, ಮುಖ್ಯಮಂತ್ರಿ ಆಗಬೇಕಾದ್ರೆ ಯಾರು ಫ್ರಂಟ್ ಲೈನಲ್ಲಿ ನಿಂತ್ಕೊಂಡು ನಮ್ಮ ನಾಯಕರೇ ಆಗಬೇಕು ಅಂತ ಹೇಳಿ ಮಾಧ್ಯಮದವರ ಮುಂದೆ ಭಾಷಣ ಮಾಡಿದ್ದಾರೋ ಅವರ ಒಂದು ಹೆಸರುಗಳ ಪಟ್ಟಿಯಲ್ಲಿ ಸೇರ್ಕೊಂಡಿದೆ. ರಾಹುಲ್ ಗಾಂಧಿ ಅವರು ನೋಡಿದ್ರು, ಆಮೇಲೆ ಒಂದು ಮಾತು ಹೇಳಿದ್ರು, ನೀವು ಹಿಂಗೆ 3-4 ಪಟ್ಟಿ ತಗೊಂಡು ಹೋಗ್ತಾ ಇದ್ರೆ ಅದು ಹೋಗೋ ಬದುಕಲ್ಲ. ಏನು ವಿಚಾರ ಡಿಸ್ಕಸ್ ಮಾಡಿದ್ವಿ ನಾವು? 50 ವರ್ಷ ಅಥವಾ 60 ವರ್ಷ ಮೇಲ್ಪಟ್ಟವರಿಗೆ ಚಾನ್ಸಸ್ ಸ್ವಲ್ಪ ಕಡಿಮೆ ಆಗಬೇಕು. ಈಗ ಅಪ್ಕಮಿಂಗ್ 2 ಸಲ ಗೆದ್ದವರು, 3 ಸಲ ಗೆದ್ದವರು ಇರ್ತಾರಲ್ಲ, ಅವರು ಈ ಲೀಸ್ಟಿಗೆ ಸೇರಿಕೊಳ್ಬೇಕು, ಮಂತ್ರಿ ಸ್ಥಾನ ಅವ್ರಿಗೆ ಕೊಡಬೇಕು. ಅವರ ಕಾರ್ಯವೈಖರಿಯನ್ನು ಕೂಡ ನೋಡಬೇಕು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ರು, ಅವರೇ ಕಂಪ್ಲೀಟ್ ಆಗಿ ಹೋಗ್ಲಿ, ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವರೇ ಕಂಪ್ಲೀಟ್ ಆಗಿ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳ್ದೆ, ಹೇಗೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡೇ ಇರುವಂತಹ ಡಿಕೆ ಶಿವಕುಮಾರ್ ಅವ್ರನ್ನ ತಂದು ಕೂರಿಸಿದ್ರು, ಅವರ ಆಡಳಿತ ಹೇಗಿದೆ ಅಂತ ನೋಡಬೇಕು ಅಂತ ಹೇಳಿ ಹೈಕಮಾಂಡ್ ಡಿಸಿಷನ್ ತೆಗೆದುಕೊಳ್ತೋ, ಹಾಗೆ ಮಂತ್ರಿ ಸ್ಥಾನವೂ ಕೂಡ ಹಾಗೆ. ಎಸ್, ನೀವು ನೋಡ್ತಾ ಇದ್ದೀರಾ ವಿಜುವಲ್ಸ್ ಅನ್ನ. ಒಂದು ಕಡೆಗೆ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂತ್ಕೊಂಡಿದ್ದಾರೆ, ಈ ಕಡೆಗೆ ಒಂದೇ ಜೆಟ್ನಲ್ಲಿ, ಪ್ರೈವೇಟ್ ವಿಮಾನದಲ್ಲಿ ಸಿದ್ದರಾಮಯ್ಯ ಅವರು, ಕೆ ಶಿವಕುಮಾರ್ ಅವರು, ಕೆ ಹರಿಪ್ರಸಾದ್ ಅವರು ಹೋಗ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ನೀವು ಯಾವ ರೀತಿಯಾಗಿ ಅವ್ರನ್ನ ಕಳಿಸ್ಕೊಡೋಕ್ಕೆ ಹಿರಿಯ ನಾಯಕರು ಬೆಲ್ಲದಿಂದ ಹಿಡಿದು ಬಂದಿದ್ದಾರೆ ಅಂತ ಅನ್ಕೊಳ್ತೀನಿ. ಹಿರಿಯ ನಾಯಕರೆಲ್ಲರೂ ಕೂಡ ಬಂದಿದ್ದಾರೆ, ನೋಡ್ತಾ ಇರ್ಬೋದು ನೀವು.
ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ ಸೇರ್ಲಿಕ್ಕೆ ಸಚಿವಾಕಾಂಕ್ಷಿಗಳ ಕಸರತ್ತು. ದೆಹಲಿಯಲ್ಲಿ ಬೀಡು ಬಿಟ್ಟ 30 ಕಾಂಗ್ರೆಸ್ ಶಾಸಕರು. ಇನ್ನು ಮತ್ತಷ್ಟು ಶಾಸಕರು ದೆಹಲಿಗೆ ತೆರಳುವ ಸಾಧ್ಯತೆ. ಯುವ ಮುಖಗಳಿಗೆ ಮಣೆ ಹಾಕಿ ಅಂತ ಹೇಳಿರುವಂತಹ ಹೈಕಮಾಂಡ್. ಸೀನಿಯರ್ಸ್ ಲೀಡರ್ಸ್ಗೆ ಸಚಿವ ಸ್ಥಾನ ಕೈ ತಪ್ಪುವ ಭೀತಿ. ಸಚಿವ ಸ್ಥಾನಕ್ಕಾಗಿ ಹೈಕಮಾಂಡ್ ಮುಂದೆ ಲಾಭಿ. ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ ಸೇರ್ಲಿಕ್ಕೆ ಸಚಿವಾಕಾಂಕ್ಷಿಗಳ ಕಸರತ್ತು. ದೆಹಲಿಯಲ್ಲಿ ಬೀಡು ಬಿಟ್ಟಂತಹ 30 ಕಾಂಗ್ರೆಸ್ ಶಾಸಕರು. ಯುವ ಮುಖಗಳಿಗೆ ಮಣೆ ಹಾಕಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಈಗ ಬರ್ತಿರುವಂತವರು ಚಾಕಚಕ್ಯತೆಯಿಂದ ಹೇಗೆ ಕೆಲಸ ಮಾಡ್ತಾರೆ ಅನ್ನೋದನ್ನ ನನಗೆ ನೋಡಬೇಕಾಗಿದೆ. ನೀವು ಯುವ ಮಕ್ಕಳಿಗೆ ಮಣೆ ಹಾಕಬೇಕಾಗತ್ತೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಅಂಡ್ ಅವರು ಇಂತಿಂತ ಜನರನ್ನು ಕೂಡ ಆಯ್ಕೆ ಮಾಡ್ಕೊಳ್ಬಹುದು ಅಂತ ಸಜೆಷನ್ ಕೂಡ ಕೊಟ್ಟಿದ್ರು ಎನ್ನುವಂತಹ ವಿಚಾರಗಳು ಕೂಡ ಮೂಲಗಳಿಂದ ತಿಳಿದು ಬಂದಿದೆ. ಹೌದೋ ಅಲ್ವೋ ಗೊತ್ತಿಲ್ಲ. ಆದರೆ ಹಿರಿಯ ನಾಯಕರು 30 ಜನ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಅಲ್ಲೇ ಆರಾಮಾಗಿ ರೂಮ್ ಹಾಕೊಂಡು ಹೋಟೆಲ್ ಗೀಟೆಲ್ ಉಳ್ಕೊಂಡಿದ್ದಾರೆ. ಕಾರಣ ಇಷ್ಟೇ, ಮಂತ್ರಿಗಿರಿ ಸ್ಥಾನ. ಇಲ್ಲಿ ನಾನು ಕಾಂಗ್ರೆಸ್ಗೂ ಹೇಳೋದಿದೆ, ಕಾಂಗ್ರೆಸ್ ಹೈಕಮಾಂಡ್ಗೂ ಹೇಳ್ತಾ ಇರೋದಿಷ್ಟೇ. ವಿಚಾರ ಏನು ಅಂದ್ರೆ, ನೀವು ಅವ್ರಿಗೆ ಅನುಭವ ಇದೆ ಅಂತ ಹೇಳಿ ಕೊಡ್ತಾ ಇದ್ದೀರೋ ಸ್ಥಾನಗಳನ್ನ, ಅಥವಾ ಹೊಸಬ್ರು ಹೆಂಗ್ ಕೆಲಸ ಮಾಡ್ತಾರೆ ಅನ್ನೋದನ್ನ ನೋಡಕ್ ಕೊಡ್ತಾ ಇದ್ದೀರೋ, ಐ ಡೋಂಟ್ ನೋ, ನಂಗೆ ಅದು ಬೇಡ. ಆದರೆ ಅಭಿವೃದ್ಧಿ ಯಾರು ಮಾಡ್ತಾರೋ, ಆ ಒಂದು ಮಂತ್ರಿಗಿರಿಗೆ ಇವ್ರು ನ್ಯಾಯ ಕೊಡ್ತಾರೋ ಇಲ್ಲ ಅನ್ಯಾಯ ಮಾಡ್ತಾರೋ ಅದನ್ನ ನೋಡ್ಕೊಂಡು ಕೊಡಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಐಶ್ವರ್ಯ ಪ್ರತಿನಿಧಿ. ಐಶ್ವರ್ಯ, ಈಗ ಕ್ಯಾಬಿನೆಟ್ಗೆ ಸೇರಬೇಕು ಅನ್ನುವಂತಹ ದೃಷ್ಟಿಯಿಂದ 30 ಜನ ಶಾಸಕರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀವೇ ಹೇಳ್ಬೇಕು ನಮಗೆ. ಖಂಡಿತವಾಗಿ ಏನ್ ಸದ್ಯ ಏನಂದ್ರೆ, ಅವರು ಈಗಾಗಲೇ ಏನು ರಾಜ್ಯದ ನಾಯಕರು ಆಗಲೇ ಡೆಲ್ಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಅಂತಾನೆ ಹೇಳ್ಬೋದು. ಏನ್ ಇವತ್ತು ಸದ್ಯ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹುಟ್ಟುಹಬ್ಬ ಅಂತ ಹೇಳ್ಬೋದು. ಏನು ಹುಟ್ಟುಹಬ್ಬದ ಸೀಮಿತವಾಗಿ ಇವತ್ತು ಡೆಲ್ಲಿಗೆ ಎಲ್ಲಾ ನಾಯಕರು ಹೋಗಿರುವಂತದ್ದು. ಹೋಗಿ ಎಐಸಿಸಿ ಅಧ್ಯಕ್ಷರಿಗೆ ಒಂದು ವಿಶ್ ಕೂಡ ಮಾಡಿ ಏನ್ ಕ್ಯಾಬಿನೆಟ್ ಸಭೆ ನಡೆಸಿದ್ದಾವೆ. ಕ್ಯಾಬಿನೆಟ್ ಅಲ್ಲಿ ಏನು ಒಂದಷ್ಟು ಪಾರ್ಟಿಗಳು ಸಿದ್ಧತೆ ನಡೆಸಿದ್ದಾವೆ. ಆ ವಿಚಾರವಾಗಿ ಒಂದಷ್ಟು ಸಾಧ್ಯತೆಗಳು ಹೆಚ್ಚಿದಾವೆ ಅಂತ ಹೇಳ್ಬೋದು. ಇರೋ ಕಾರಣದಿಂದ ಒಂದಷ್ಟು ಏನು ಸಿಎಂ ಆಗಿರ್ಬೋದು, ಡಿಸಿಎಂ ಅವರಾಗಿರ್ಬೋದು, ಎಲ್ಲರೂ ಕೂಡ ದೆಹಲಿಗೆ ಹೋಗೋ ಸಾಧ್ಯತೆಗಳು ಹೆಚ್ಚಿತ್ತು ಅಂತ ಹೇಳ್ಬೋದು. ಆದ್ರೆ ಡಿಸಿಎಂ ಅವರು ದೆಹಲಿಗೆ ಹೋಗ್ತಿಲ್ಲ. ಸಿಎಂ ಡಿಕೆ ಶಿವಕುಮಾರ್ ಅವರು ಆಲ್ರೆಡಿ ದೆಹಲಿಗೆ ಹೋಗಿರುವಂತದ್ದು. ಅವ್ರ ಜೊತೆ ಸಾಥ್ ಕೊಡ್ಲಿಕ್ಕೆ ಎಐಸಿಸಿ ಮಾಜಿ ಸಿಎಂ ಕೂಡ ಭಾಗಿಯಾಗಿರುವಂತದ್ದು. ಏನ್ ನೋಡ್ತಾ ಇದೀವಿ ನಾವು, ಎಲ್ಲೋ ಒಂದ್ ಕಡೆ ಸಚಿವಾಕಾಂಕ್ಷಿಗಳ ಪಟ್ಟಿಯಲ್ಲಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ದೆಹಲಿ ಹಾಗೆ ರೆಡಿ ಮಾಡ್ಕೊಂಡಿದ್ದಾರೆ. ಆ ವಿಚಾರವಾಗಿ ಒಂದಷ್ಟು ಚರ್ಚೆ ಆಗೋ ಸಾಧ್ಯತೆಗಳು ಹೆಚ್ಚಿದಾವೆ ಅಂತ ಹೇಳ್ಬೋದು. ಏನ್ ಸದ್ಯ ಹೊಸಬ್ರಿಗೆ ಏನು ಸಚಿವಾಕಾಂಕ್ಷಿಗಳು ಆಲ್ರೆಡಿ ಹೋಗಿ ಬೀಡ್ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಒಂದಷ್ಟು ಜನ ಏನು ಹಾಗೆ ಹೋಗಿ ಬೀಡ್ ಬಿಟ್ಟು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಿರುವಂತದ್ದು. ತಮಗೂ ಕೂಡ ಸಚಿವಾಕಾಂಕ್ಷಿಗಳು ನಾವು ಕೂಡ ಇದ್ದೀವಿ, ನಮಗೂ ಕೂಡ ಸ್ಥಾನವನ್ನ ಕೊಡಿ ಅನ್ನೋದು ಎಲ್ಲ ಒಂದ್ ಕಡೆ ಅವ್ರುಗಳು ಸಹ ಆಗ್ರಹವನ್ನ ಮಾಡ್ತಿರುವಂತದ್ದು. ಕಾದ್ ನೋಡ್ಬೇಕಾಗಿದೆ ಕಾವ್ಯ, ಯಾರ್ಯಾರಿಗೆ ಸಚಿವಾಕಾಂಕ್ಷಿಗಳ ಪಟ್ಟಿಯಲ್ಲಿ ಯಾರ್ಯಾರಿಗೆ ಈ ಬಾರಿ ಡಿಕೆ ನಿಂತ್ಕೊಳ್ಬೋದು ಅನ್ನೋದು ಕಾದ್ ನೋಡ್ಬೇಕಾಗಿದೆ ಕಾವ್ಯ. ಓಕೆ ಐಶ್ವರ್ಯ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಯುವ ಮುಖಗಳಿಗೆ ಮಣೆ ಹಾಕಬೇಕು ಅಂತ ಹೇಳಿ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಬಟ್ ಇಲ್ವೇ ಎಲ್ಲರೂ ಕೂಡ ದೆಹಲಿಯಲ್ಲಿ ಬೀಡ್ ಬಿಟ್ಕೊಂಡು ಕೂತಿದ್ದಾರೆ. ಮುಂದೆ ಏನಾಗುತ್ತೆ, ಯಾರಿಗೆ ಮಂತ್ರಿ ಸ್ಥಾನ ಕೊಡ್ತಾರೆ, ಆ ಮಂತ್ರಿ ಏನು ಬಂದು ಕೆಲಸ ಮಾಡ್ತಾರೆ, ಅಥವಾ ಅವರ ಖಾತೆಗೆ ಅವ್ರು ಮರ್ಯಾದೆ ಕೊಡ್ತಾರಾ, ಕಾದು ನೋಡ್ಬೇಕು.